ಎಲ್ಲರಿಗೂ ನಮಸ್ಕಾರ. ಧ್ಯಾನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಭಿನ್ನವಾಗಿ ಆಲೋಚಿಸಿ ಈ ಪುಸ್ತಕದ ಸಾರಾಂಶವನ್ನು ತಿಳಿದುಕೊಳ್ತಾ ಇದ್ದೀವಿ. ಇವತ್ತಿನ ವಿಷಯ ಏನೆಂದರೆ ಸಮಸ್ಯೆಗಳು. ಕೆಲವು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಪರಿಹಾರನೇ ಆಗೋದಿಲ್ಲ. ಕೆಲವು ಸಮಸ್ಯೆ ಪರಿಹಾರ ಆಗುತ್ತೆ. ಆದರೆ ಈ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಬೋದು ಅಂದರೆ ಅದನ್ನು ನೋಡುವ ದೃಷ್ಟಿಯನ್ನು ನಾವು ಬದಲಾಯಿಸ್ಕೊಳ್ಬೇಕು. ಎಲ್ಲರ ಜೀವನದಲ್ಲಿ ಎಷ್ಟೆಷ್ಟೋ ಸಮಸ್ಯೆಗಳಿರುತ್ತೆ, ಕಷ್ಟಗಳಿರುತ್ತೆ, ಸವಾಲುಗಳಿರುತ್ತೆ, ಎಲ್ಲವನ್ನು ನಾವು ಎದುರಿಸ್ತಾ ಇರ್ತೀವಿ. ಆದರೆ ಕೆಲವು ಸಮಸ್ಯೆಗಳು ನಮ್ಮ ಕೈಯಲ್ಲಿರೋಲ್ಲ, ಕೆಲವು ಸಮಸ್ಯೆಗಳು ನಮ್ಮ ಹಿಡಿತದಲ್ಲಿರೋದಿಲ್ಲ. ಈ ಸಮಸ್ಯೆಗಳನ್ನು ನಾವೇ ಸೃಷ್ಟಿಸ್ಕೊಂಡಿರ್ತೀವಿ. ಆದರೆ ಈ ಸಮಸ್ಯೆಗಳನ್ನು ನೋಡುವ ದೃಷ್ಟಿಯನ್ನು ನಾವು ಬದಲಾಯಿಸ್ಕೊಳ್ಬೋದು. ಇದು ನಮ್ಮ ಕೈಯಲ್ಲಿರೋದು. ಯಾವಾಗ ಈ ರೀತಿ ನಾವು ಸಮಸ್ಯೆಯನ್ನು ನೋಡಿಕೊಳ್ಳುವ ದೃಷ್ಟಿಯನ್ನು ಬದಲಾಯಿಸ್ಕೊಳ್ತೀವೋ ಆಗ ಕನಿಷ್ಠ ಪಕ್ಷ ಆ ನೋವನ್ನು ಕಡಿಮೆ ಮಾಡಿಕೊಳ್ಬೋದು ಸ್ನೇಹಿತರೆ. ಇದರಿಂದ ನಮಗೆ ಶಕ್ತಿಯನ್ನು ಪಡೆದುಕೊಳ್ತೀವಿ. ಹಾಗೆ ಈ ಸಮಸ್ಯೆಯಿಂದ ಹೊರಬರುವ ದಾರಿ ಸುಲಭವಾಗಿ ನಾವು ತಿಳ್ಕೊಳ್ತೀವಿ. ಏನಂತೀರಾ? ಆಲೋಚಿಸಿ.